ಯಲ್ಲಾಪುರ ಪಟ್ಟಣದ ಶಿವಸಾನ್ನಿಧ್ಯ ಸಭಾಭವನದಲ್ಲಿ ನಡೆದ ಧಾರ್ಮಿಕ ಸಭೆ. ಶ್ರೀಶೈಲ ಪೀಠದ ಜಗದ್ಗುರು ಡಾ. ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯ. ಜುಲೈ 16ರಂದು ಮಧ್ಯಾಹ್ನ ಸುಮಾರು 1 ಗಂಟೆಗೆ ಪಟ್ಟಣದ ಕಲ್ಮಠದ ಶಿವಸಾನ್ನಿಧ್ಯ ಸಭಾಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಲಿಂಗಯ್ಯ ಅಲ್ಲಯ್ಯನವರಮಠ್ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಪಂಚಪೀಠಗಳಲ್ಲಿ ಒಂದಾದ ಶ್ರೀಶೈಲ ಪೀಠದ ಜಗದ್ಗುರು ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾ. ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ, ಮನುಷ್ಯ ಎಷ್ಟೇ ಆರ್ಥಿಕವಾಗಿ ರಾಜಕೀಯವಾಗಿ ಬಲಿಷ್ಠನಿದ್ದರೂ ಧಾರ್ಮಿಕವಾಗಿ ಸಂಸ್ಕಾರವಂತನಾಗಿದ್ದರೆ ಮಾತ್ರ ಗೌರವ ಹೆಚ್ಚುತ್ತದೆ. ದೇವರ ನಾಮಸ್ಮರಣೆ, ಪ್ರವಚನ, ತಪ, ಪೂಜೆ, ಧ್ಯಾನ ಇವೆಲ್ಲವೂ ದೇವರನ್ನು ಕಾಣಲು ನಾವು ಮಾಡುವ ಪ್ರಯತ್ನದ ಮಾರ್ಗಗಳಾಗಿವೆ. ದೇವರು ಎಲ್ಲರಿಗೂ ಬೇಕಾದವನು, ಆದರೆ ಎಲ್ಲರಿಗೂ ದೇವರು ಸಿಗುವುದಿಲ್ಲ. ಅವನ ಆಯ್ಕೆಯಲ್ಲಿ ಯಾರು ಇರುತ್ತಾರೆಯೋ ಅವರಿಗೆ ಏನು ಸಿಗಬೇಕು, ಎಷ್ಟು ಸಿಗಬೇಕು ಅಷ್ಟೇ ಸಿಗುತ್ತದೆ. ಆದ್ದರಿಂದ ಹೆಚ್ಚು ಸ್ವಾರ್ಥಿಗಳಾಗಬೇಡಿ ಎಂದರಲ್ಲದೆ, ಈ ಭಾಗದಲ್ಲಿ ರಾಜಕೀಯವಾಗಿ ಭದ್ರಗೊಳ್ಳಲು ಸಮಾಜದ ಎಲ್ಲರೂ ಒಗ್ಗಟ್ಟಾಗಿ ಗಟ್ಟಿಯಾಗಿ ಸಮುದಾಯದವರಿಗೆ ಬೆಂಬಲವಾಗಿ ನಿಲ್ಲಬೇಕು ಎಂದರಲ್ಲದೆ, ಶ್ರೀಗಳು ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರದ ಯಾತ್ರೆ ಮುಗಿಸಿಕೊಂಡು ನೇರವಾಗಿ ಯಲ್ಲಾಪುರಕ್ಕೆ ಮೊದಲ ಬಾರಿ ಆಗಮಿಸಿದ್ದರಿಂದ ಅಲ್ಲಿನ ಅನುಭವವನ್ನು ಹಂಚಿಕೊಂಡರು. ಕಿವಿಯ ಗುರುಸಿದ್ದೇಶ ಸ್ವಾಮೀಜಿ ಮಾತನಾಡಿ, ಎಲ್ಲಿ ಭಕ್ತಿ ಶ್ರದ್ಧೆ ಇರುತ್ತದೆಯೋ ಅಲ್ಲಿ ಗುರುಗಳು ಹುಡುಕಿಕೊಂಡು ಬರುತ್ತಾರೆ. ಪಂಚಪೀಠಾಧೀಶರಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡಿದವರಲ್ಲಿ ಶ್ರೀಶೈಲ ಶ್ರೀಗಳು ಮೊದಲಿಗರಾಗಿದ್ದಾರೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಜಿಲ್ಲಾಧ್ಯಕ್ಷ ವಿ.ಎಸ್. ಪಾಟೀಲ್, ಪರಮೇಶ್ವರ ಶಾಸ್ತ್ರಿ ಕಾನಳ್ಳಿಮಠ್ ಅವರು ಮಾತನಾಡಿದರು. ಶಿವಲಿಂಗಯ್ಯ ಎಸ್. ಅಲ್ಲಯ್ಯನವರಮಠ್ ಕುಟುಂಬದವರು ಫಲ ಸಮರ್ಪಣೆ ಮಾಡಿ ಪ್ರಾಸ್ತಾವಿಕ ಮಾತನಾಡಿದರು. ಇದಕ್ಕೂ ಮುನ್ನ ಶ್ರೀಗಳು ಇಷ್ಟಲಿಂಗ ಮಹಾಪೂಜೆ ನೆರವೇರಿಸಿದರು. ಭಾರತಿ ಕುಡ್ಚಿ ಮಠ ನಿರ್ವಹಿಸಿದರು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ನಂತರ ಅನ್ನ ಪ್ರಸಾದ ಸ್ವೀಕರಿಸಿದರು. ಕೈಲಾಸ ಮಾನಸ ಸರೋವರದ ಯಾತ್ರೆ ಒಂದು ಪವಿತ್ರವಾಗಿರುವಂತಹ ಯಾತ್ರೆ. ಖರೆ ಅಂದ್ರೆ ಅದು ಪ್ರಚಾರದ ಯಾತ್ರೆ ಅಲ್ಲ, ಅದು ಪವಿತ್ರವಾಗಿರುವಂಥ ಯಾತ್ರೆ. ಲೋಕ ಕಲ್ಯಾಣ ಒಂದು ಕಡೆಗೆ ಆದ್ರೆ ಆತ್ಮ ಕಲ್ಯಾಣ ಇನ್ನೊಂದು ಕಡೆಗೆ ಇಟ್ಕೊಂಡು ಪವಿತ್ರ ಭಾವನೆಯಿಂದ ಮಾಡುವಂತಹ ಒಂದು ಯಾತ್ರೆ ಅದು. ನಾವು ಮಾಡುವ ಪ್ರಯತ್ನಗಳು ಇವೆಲ್ಲ ದಾರಿನೇ, ಇವೆಲ್ಲ ಕುಮಾರ್ಗ ಅಲ್ಲ, ಒಳ್ಳೆ ದಾರಿನೇ. ಪ್ರವಚನ ಮಾಡೋದು, ಬುದ್ಧಿವಂತಿಕೆಯನ್ನು ಗಳಿಸೋದು, ಭಕ್ತಿ ಮಾಡೋದು, ಪೂಜೆ ಮಾಡೋದು, ಧ್ಯಾನ, ನಾಮಸ್ಮರಣೆ, ಜಪ, ತಪ, ಶ್ರವಣ ಇವೆಲ್ಲ ದೇವರು ಸಿಗೋದಕ್ಕೆ ಮಾರ್ಗನೇ. ಆದ್ರೆ ಅಲ್ಟಿಮೇಟ್ ಆಗಿ ಇವೆಲ್ಲವುಗಳನ್ನು ಮಾಡಿದ ನಂತರನೂ ಕೂಡ ದೇವರ ಪ್ರಾಪ್ತಿ ಯಾರಿಗಾಗತ್ತೆ ಅಂದ್ರೆ, ದೇವರು ಇವರೆಲ್ಲ ಮಾಡುವಂತಹ ಶ್ರಮವನ್ನು ನೋಡಿ ಯಾರಿಗೆ ನಾನು ನನ್ನನ್ನು ತೋರಿಸ್ಬೇಕು ಅಂತ ದೇವರು ಬಯಸ್ತಾನಲ್ಲ, ಅವರಿಗೆ ದೇವರು ಸಿಗ್ತಾನೆ. ಅದಕ್ಕಾಗಿ ನಮ್ಮೊಳಗ ಸಣ್ಣ ಸಣ್ಣ ವಿಭಾಗಗಳನ್ನು ಮಾಡಿಕೊಂಡು ನಾವು ಇನ್ನೊಬ್ಬರಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕಿಂತ ನಾವು ಗಟ್ಟಿಯಾಗಿ ಒಗ್ಗಟ್ಟಾಗಿ ಅವಕಾಶ ಯಾರಿಗೆ ಸಿಕ್ಕರೂ ಸರಿ ನಾವೆಲ್ಲರೂ ಒಂದಾಗಿ ಅವರಿಗೆ ಬಲ ತುಂಬ್ತೀವಿ ಅನ್ನುವಂಥ ಮನಸ್ಥಿತಿಯನ್ನು ಎಲ್ಲರೂ ಹೊಂದಿದ್ರೆ ಖಂಡಿತವಾಗಲೂ ಕೂಡ ಸಮುದಾಯಕ್ಕೆ ಬಲ ಮತ್ತು ಬೆಲೆ, ಸ್ಥಾನ ಮತ್ತು ಮಾನ ಎರಡೂ ಸಿಗೋದರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಎರಡರ ಪ್ರತಿ ಸ್ವರೂಪ ಆಗಿರುವಂಥ ಶ್ರೀಶೈಲದ ಜಗದ್ಗುರುಗಳು ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿದ್ದಾರೆ. ಜೊತೆಗೆ ಈ ಭಾಗದೊಳಗೆ ವೀರಶೈವರು ಮತ್ತು ಲಿಂಗಾಯತರು ಎರಡೂ ಒಂದೇ. ಈ ಧರ್ಮವನ್ನು ಜಾಗೃತಿ ಮಾಡೋ ಸಲುವಾಗಿ ಭಾರತದ ಇತಿಹಾಸದಲ್ಲಿ, ಭಾರತದ ಪರಂಪರೆ ಒಳಗ ಮಾನಸ ಸರೋವರ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದು ಎಲ್ಲ ಭಕ್ತರನ್ನ ಆಶೀರ್ವಾದ ಮಾಡ್ತಿರುವಂತಹ ಪಂಚಪೀಠದೊಳಗ ಮೊಟ್ಟ ಮೊದಲನೇ ಜಗದ್ಗುರುಗಳು ಯಾರಂದ್ರೆ ಅದು ಶ್ರೀಶೈಲದ ಜಗದ್ಗುರು. ಇಂಥ ಸರಳತೆಯ ಗುರುಗಳು ನಮ್ಮೆಲ್ಲರಿಗೂ ದೊರಕಿದ ನಮ್ಮೆಲ್ಲರ ಭಾಗ್ಯ. ಗುರುಗಳಂತಂದ್ರೆ ಇವತ್ತು ಸ್ವತಃ ಪರಮಾತ್ಮನ ಹೇಳ್ತಾನೆ,